ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆಮಗಳು ಶ್ರೀದೇವಿ. ನಾನಿವತ್ತು ನಿಮಗೆ ಬೆಂಡೆಕಾಯಿ ಮಸಾಲೆ ಗೊಜ್ಜು ನಾನು ಸಾಂಬಾರು ರೀತಿ ಮಾಡಿದೆ. ಮತ್ತು ಬೆಂಡೆಕಾಯಿ ಮಸಾಲೆ ಗೊಜ್ಜು ಯಾವ ರೀತಿ ಮಾಡೋದು, ಬೇಳೆ ಹಾಕ್ತಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ಹಾಗಾದರೆ ಬೆಂಡೆಕಾಯಿ ಮಸಾಲೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬೆಂಡೆಕಾಯಿ ಮಸಾಲೆ ಗೊಜ್ಜು ಮಾಡೋದಕ್ಕೆ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಒರೆಸ್ಬಿಟ್ಟು ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಹುರ್ಕೋಬೇಕು. ಈ ರೀತಿ ಹುರ್ಕೊಡೋದ್ರಿಂದ ಮಸಾಲೆ ಗೊಜ್ಜು ಮಾಡ್ತೀವಲ್ಲ ನಾವು, ಅದರಲ್ಲಿ ಲೋಳಿಯಾಗಿರೋದಿಲ್ಲ, ಅದು ಚೆನ್ನಾಗಿರುತ್ತೆ. ಈ ರೀತಿ ಲೋಳೆ ಬರ್ತಿದೆಯಲ್ಲ, ಅದು ಪೂರ್ತಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಲೋಳೆ ಬರೋದಿಲ್ಲ. ಈ ರೀತಿ ಆದಾಗ ಇದು ಫ್ರೈ ಆಗಿದೆ ಅಂತ ಅರ್ಥ. ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಲೋಳೆ ಬರೋದಿಲ್ಲ ಇವಾಗ. ಇಷ್ಟು ನೀಟಾಗಿ ಹುರ್ಕೋಬೇಕು ಇದನ್ನ. ಇವಾಗ ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊತೀನಿ. ಹಾಗೆಯೇ ಒಂದು ಟೊಮ್ಯಾಟೊ ಮತ್ತು ಒಂದು 5 ಎಸ್ಲು ಬೆಳ್ಳುಳ್ಳಿ, ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಒಂದು 5 ಎಸ್ಲು ಬೆಳ್ಳುಳ್ಳಿ, ಕಾಯಿ ತುರಿ. ಸ್ವಲ್ಪ ಸಾಕು ಕಾಯಿ ತುರಿ. ಮತ್ತು 2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ. ನಾನು ಬೆಂಡೆಕಾಯಿ ಒಂದು 300 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. ನೋಡಿ, 1 ಸ್ಪೂನ್ ತಗೋತೀನಿ ಧನಿಯಾ ಪುಡಿ ಟೇಸ್ಟ್ಗೆ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದನ್ನ ಈ ಮಸಾಲಾನ ರುಬ್ಕೊಂಬರ್ತೀನಿ ಇವಾಗ. ನೋಡಿ, ಮಸಾಲೆನ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ನಾವು ಬೆಂಡೆಕಾಯಿ ಹುರ್ಕೊಂಡಿದ್ವಲ್ಲ, ಅದೇ ಬೆಂಡೆಕಾಯಿನ ಬೇರೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದೇ ಬಾಣಲೆನ ನಾನು ತೊಗೊಂಡದನ್ನು ಸ್ಟವ್ ಮೇಲೆ ಇಡ್ತೀನಿ. ನೋಡಿ, ಬೆಂಡೆಕಾಯಿ ಹುರಿದಿದ್ದಂಥ ಅದೇ ಬಾಣಲೆನ ತೊಗೊಂಡು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ, ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಿದೆ. ಇವಾಗ ಒಣಕರ್ಬೇವು ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನಾನಿಲ್ಲಿ ಒಣಕರ್ಬೇವನ್ನು ಹಾಕಿದ್ದೀನಿ, ಯಾಕಂದರೆ ನಮ್ಮ ಮನೆ ಕಡೆ ಕರ್ಬೇವು ಸಿಗೋದಿಲ್ಲ, ಅದಕ್ಕೋಸ್ಕರ ಸಿಕ್ಕಿರೋ ಕರ್ಬೇವನ್ನು ಒಣಗಿಸಿ ಇಟ್ಕೊಂಡಿರ್ತೀವಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ. ಈ ಟೈಮಲ್ಲಿ ಬೆಂಡೆಕಾಯಿನ ಹಾಕ್ತೀನಿ ನಾನು.
ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡೋಣ. ಅವಾಗೇನು ಹುರ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕಿದ್ದೆ, ಎಣ್ಣೆ ಹಾಕಿ ಹುರ್ಕೊಂಡಿದ್ದು. ಇದು ಮಿಕ್ಸ್ ಆಗಿದೆ, ಸಾಕು. ಇದಕ್ಕೆ ಇವಾಗ ನಾವು ರುಬ್ಬಿರುವಂಥ ಮಸಾಲೆಯನ್ನು ಹಾಕೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೋತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ನೀರು ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ನೀರು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ. ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕುದೀತಾ ಇದೆ ಸಾಂಬಾರು, ಇನ್ನು ಕುದಿ ಬಂದಿಲ್ಲ. ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರಲಿ. ಸಾಂಬಾರು ಚೆನ್ನಾಗಿ ಕುದಿ ಬರ್ತಿದೆ. ನೀವು ರುಬ್ಬುವಾಗ ಹುಣಸೆಹಣ್ಣನ್ನು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಮ್ಮನೇಲಿ ಹುಳಿ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ನಾನು ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹುಣಸೆಹಣ್ಣನ್ನು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಟೊಮೆಟೊ ಹಾಕಿರ್ತೀವಲ್ಲ ಅದರಿಂದ. ನಾನು ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ. ನೀವು ಬೇಕಾದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇವಾಗ ಬೆಂಡೆಕಾಯಿ ಎಲ್ಲ ಬೆಂದಿದ್ದಾವೆ. ಈ ಟೈಮಲ್ಲಿ ನಾನು ಸಣ್ಣಗೆ ಚಾಪ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ರುಬ್ಬಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಲಿಲ್ಲ, ಮಸಾಲೆ ರುಬ್ಬಲಿಕ್ಕೆ. ಯಾಕಂದರೆ ಧನಿಯಾ ಪೌಡರ್ ಹಾಕಿದ್ವಲ್ಲ, ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿಲ್ಲ. ಸೊ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ರುಬ್ಬಕ್ಕೂ ಹಾಕೋಬೋದು. ನೋಡಿ ಮಸಾಲೆ ಗೊಜ್ಜು ಎಷ್ಟು ನೀಟಾಗಿ ಬಂದಿದೆ. ನಾನು ಮಸಾಲೆ ಮಾಡೋದಕ್ಕಿಂತ ಸ್ವಲ್ಪ ಸಾಂಬಾರು ರೀತಿ ಮಾಡಿಕೊಂಡು ಇದನ್ನೇ ಬೇಳೆ ಹಾಕ್ದಲೇ ಈ ರೀತಿ ಸಾಂಬಾರು ಥರ ಮಾಡ್ಕೊಂಡ್ಬಿಟ್ಟೆ ನಾನು. ಯಾಕಂದರೆ ನಮ್ಮ ಮನೇಲಿ ಮುದ್ದೆ ಮಾಡ್ತೀವಲ್ಲ, ಮುದ್ದೆ ತಿನ್ನೋಕ್ಕೋಸ್ಕರ ಬೇಕು ಅಂತೇಳಿ. ನೀವು ಗಟ್ಟಿಗೆ ಮಾಡಿಕೊಂಡು ದೋಸೆ, ರೊಟ್ಟಿ, ಚಪಾತಿ ಯಾವ್ದು ಬೇಕಾದ್ರೂ ತಿನ್ಬೋದು. ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇನ್ನೂ ಹಲವು ವಿಡಿಯೋನ ನೋಡ್ಬೋದು ನೀವು. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.